ಇದು ನನ್ನ ಸ್ಕೆಚ್ ಡಿಸೈನರ್. ಆ ಇಡೀ ಪ್ರಕರಣವನ್ನು ಹೇಗಿದೆ ಅಂತ ನಿಮಗೆ ಕಟ್ಟಿಕೊಡುವಂಥ ಪ್ರಯತ್ನ. ಇದು ಟಾಟಾ ಏಸ್ ಗಾಡಿ, ಅದರೊಳಗಡೆ ಆಪ್ರೇಟರ್ ಇರ್ತಾರೆ, ಇಂಜಿನಿಯರ್ ಇರ್ತಾರೆ, ಅಲ್ಲೊಬ್ಬ ಸಹಾಯಕ ಇದ್ದಾನೆ, ವಾಚ್ಮ್ಯಾನ್ ಇದ್ದಾನೆ. ಎಲ್ಲಿ ಆ ಅರಣ್ಯ ಪ್ರದೇಶದ ಒಳಗಡೆ ಅಡಗಿಸಿಟ್ಟಿದ್ರಲ್ಲ, ಮೊನ್ನೆ ರೇಡ್ ಆದಾಗಲೂ ಸಿಗಲಿಲ್ವಲ್ಲ ಆ ಜಿಲೆಟಿನ್ ಕಡ್ಡಿಗಳು, ಅದೆಲ್ಲವನ್ನು ಕೂಡ ಟಾಟಾ ಏಸ್ ಒಳಗೆ ಹಾಕ್ತಾರೆ. ಅದಾದಮೇಲೆ ಅಲ್ಲೇ ಕೂತು ಪಾರ್ಟಿ ಮಾಡಿದ್ದಾರೆ. ಬಹುಶಃ ಅಲ್ಲಿ ಯಾರೋ ಸಿಗರೇಟ್ ಹಚ್ಚಿರಬೇಕು ಅಥವಾ ಇನ್ನೇನೋ ಮಾಡಿರಬೇಕು, ಒಂದು ಸ್ಪಾರ್ಕ್ ಕ್ರಿಯೇಟ್ ಆಗಿರಬೇಕು. ಅಲ್ಲಿ ಆ ಸ್ಪಾರ್ಕ್ ಬಿತ್ತು, ಇಮಿಡಿಯೇಟಾಗಿ ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟಿನ ಪ್ರಮಾಣ ಹೇಗಿದೆ ಅಂದರೆ ಅವರ ದೇಹಗಳೆಲ್ಲವೂ ಕೂಡ ಛಿದ್ರವಾಗೋಗುತ್ತೆ. ಲಕ್ಕಿಲಿ ಅಫ್ಕೋರ್ಸ್ ಈಸ್ ಆಲ್ಸೋ ಅನ್ಲಕ್ಕಿ ಫೆಲೋ, ಬಟ್ ಸ್ಟಿಲ್ ಆತ ಇನ್ನೂ ಉಳ್ಕೊಂಡಿದ್ದಾನೆ. ಗಂಭೀರವಾದ ಗಾಯ ಆಗಿದೆ, ಟ್ರೀಟ್ಮೆಂಟ್ ಪಡ್ಕೋತಿದ್ದಾನೆ. ಅದು ಟಾಟಾ ಏಸ್ನ ಡ್ರೈವರ್ ಮತ್ತೊಬ್ಬ, ಅವರೆಲ್ಲರೂ ಕೂಡ. ಇದೀಗ ಹೋಮ್ ಮಿನಿಸ್ಟರ್ ಮಾತಾಡ್ತಿದ್ದಾರೆ ಅಂತ. ಲೆಟ್ಸ್ ಗೋ ಲೈವ್. ಇದು ಅಲ್ಲ, ಅದು ಕ್ರಷರ್ ಆಯಿತು. ಇದು ಪ್ಯಾರಿ ಶ್ರೀ ಶಿರ್ಡಿ ಸಾಯಿ ಏಜೆನ್ಸೀಸ್, ಜೊಲ್ಲನ್ ಕುಂಟೆ ವಿಲೇಜ್, ಚಿಕ್ಕಬಳ್ಳಾಪುರ. ಏನೋ ಅಲ್ಲಿ ತುಂಬ ಒಂದು ಸ್ವಲ್ಪ ಜನ ಓಡಾಡೋ ಪ್ರದೇಶ ಅಲ್ಲ ಅದು, ಅರಣ್ಯದ ಒಳಗಡೆ ಅದು, ಕಲ್ಲು ಕ್ವಾರಿ. ಅಲ್ಲೊಂದು ಸ್ವಲ್ಪ ಸಿಗ್ನಲ್ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ನನ್ನ ಕೊಲಿಗೆ ಕೂಡ ಮಾತಾಡೋಕ್ಕಾಗ್ತಾ ಇಲ್ಲ. ಲೆಟ್ಸಿ ಒಂದು ಸ್ವಲ್ಪ ತಾದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಏನು ಹೇಳ್ತಾರೆ ಅಂತ ತೋರಿಸೋಣ. ಮೀನ್ ವೈಲ್ ನನ್ನ ಸ್ಕೆಚರ್ ಅದನ್ನು ಹಾಗೆ ಸ್ಕೆಚ್ ಮಾಡಿ ಹೀಗಾಗಿರಬಹುದು ಅಂತ ತೋರಿಸಿದ್ದಾರೆ. ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ ಟಾಟಾ ಏಸ್ ಗಾಡಿ, ಅವರೊಂದು 5-6 ಜನ ಅಲ್ಲಿ ಪೂರ್ತಿ ತೊಗೊಂಬಂದಿದ್ದು, ಸಾಗಿಸಿದ್ದು, ಅದಾದಮೇಲೆ ಅಲ್ಲೇ ಪಾರ್ಟಿ ಮಾಡಿದ್ದು, ತದನಂತರ ಅಲ್ಲಿ ಸ್ಪಾರ್ಕ್ ಹತ್ತಿ ಅದು ಬ್ಲಾಸ್ಟ್ ಆಗಿದ್ದು, ಕಂಪ್ಲೀಟಾಗಿ ಅವರ ಮೃತದೇಹ ಛಿದ್ರವಾಗಿದ್ದು. ಆ ಟಾಟಾ ಏಸ್ನ ಡ್ರೈವರ್ ಬಹುಶಃ ಮುಂದೆ ಕೂತಿದ್ರಿಂದ ಅಲ್ಲೆಲ್ಲ ದೂರ ಇದ್ದಿದ್ದು ಒಂದು ಸ್ವಲ್ಪ ಬಚಾವಾಗಿದ್ದಾರೆ ಮನುಷ್ಯ. ಅದು ಬಿಟ್ಟರೆ ಇನ್ನೊಂದಿಬ್ಬರು ಬೈಕಲ್ಲಿ ಹೋಗ್ತಿದ್ರು, ಅವ್ರು ಬಚಾವಾಗಿದ್ದಾರೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬಾಗೇಪಲ್ಲಿಯ ಶಾಸಕರು ಸನ್ಮಾನ್ಯ ಸುಬ್ಬಾರೆಡ್ಡಿ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಇದು ಯಾಕೆ ಹಿಂಗಾಯ್ತು? ಇದು ಬಾರಿ ದುರದೃಷ್ಟಕರ. ಯಾಕಂದ್ರೆ ಪಾಪ ಅನ್ಯಾಯವಾಗಿ ಒಂದು 6 ಜನ ಅಮಾಯಕರು ಬಲಿಯಾದ್ರು. ನಾವು ಪ್ರತಿ KDP ಮೀಟಿಂಗ್ ಎಲ್ಲ ನಾವು ಮಾತನಾಡ್ತಾ ಇರ್ತೀವಿ ಇದ್ರ ಬಗ್ಗೆ. ಸರಿ, ಈ ಕ್ವಾರಿಗಳು ಇರ್ಬೋದು, ಕ್ರಷರ್ಗಳ ಬಗ್ಗೆ ಜಾಗರೂಕತೆಯಿಂದ ಇರ್ಬೇಕು ಅಧಿಕಾರಿಗಳು ಅಂತ. ನನಗ್ ಗೊತ್ತಿಟ್ಟ ಮಟ್ಟಿಗೆ ಇದು ನಮ್ಮ ಮೈನಿಂಗ್ ಅವರ ಬೇಜವಾಬ್ದಾರಿಯಿಂದ ಇದಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್ ನೀವೆಲ್ಲರೂ ಇದ್ರು, ನೀವು ಮಾತಾಡಿದ್ರು, ಯಾಕೆ ಹಿಂಗ್ ನಡೀತಿದೆ ಸರ್? ಎಚ್ಚೆತ್ಕೊಂಡಿಲ್ಲ ಸರ್? ಸುಬ್ಬಾರೆಡ್ಡಿ ಸರ್, ಓಕೆ, ಮತ್ತಲ್ಲೇನೋ ಹೊಡಿತು. ಯಾಕೋ ಆ ಭಾಗದಲ್ಲಿ ಇವತ್ತು ತುಂಬ ಮೊಬೈಲ್ಗಳ ಸಿಗ್ನಲ್ ಜಾಮ್ ಆಗ್ತಾ ಇದೆ, ಸಿಗ್ನಲ್ಗಳು ಸರಿಯಾಗಿ ಸಿಗ್ತಾ ಇಲ್ಲ, ಡ್ರಾಪ್ಔಟ್ ಆಗ್ತಾ ಇದೆ. ಲೆಟ್ಸಿ ನನ್ನ ಕೊಲೀಗ್ಸ್ ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡೋ ಪ್ರಯತ್ನ ಮಾಡೋಣ. ಬಾಗೇಪಲ್ಲಿ ಶಾಸಕರು ಮಾತಾಡ್ತಿದ್ರು, ಈಗಾಗಲೇ KDP ಮೀಟಿಂಗಲ್ಲೆಲ್ಲ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ವಿ. ಆದರೂ ಕೂಡ ಅಮಾಯಕರು ಬಲಿಯಾಗೋದ್ರು, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಅನ್ನೋ ಮಾತುಗಳನ್ನು ಸುಬ್ಬಾರೆಡ್ಡಿ ಅವರು ಹೇಳ್ತಿದ್ದಾರೆ, ಬಾಗೇಪಲ್ಲಿಯ ಶಾಸಕರು. ಇನ್ನೊಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ADGPಯಿಂದ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ. ಜಿಲ್ಲಾಧಿಕಾರಿಗಳು, SP ಎಲ್ಲ ಕೂಡ ಅಲ್ಲಿದ್ದಾರೆ. ಈಗಾಗಲೇ ಸುಧಾಕರ್ ಅಲ್ಲಿದ್ದಾರೆ. ತಡರಾತ್ರಿನೇ ಅಫ್ಕೋರ್ಸ್ SP ಮತ್ತು DC ಎಲ್ಲ ಕೂಡ ಹೋಗಿದ್ರು. ಬಟ್ ಯಾರು ಎಷ್ಟೇ ಪವರ್ಫುಲ್ ಆಗಿದ್ದರೂ ಸತ್ತವ್ರಂತೂ ಬದುಕಿಸೋಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಸಾಧ್ಯನಾ ಮುಂಬರುವ ದಿವಸದಲ್ಲಿ ಏನಾದ್ರು ಆಶ್ವಾಸನೆ ಕೊಡೋಕ್ಕಾಗುತ್ತಾ ಸರ್ಕಾರದಿಂದ? ಇನ್ಯಾರೂ ಕೂಡ ಸಾಯ್ದಿದ್ದಂಗೆ ನೋಡ್ಕೋತೀವಿ ನಾವು. ಇನ್ನೆಲ್ಲೂ ಕೂಡ ಕಲ್ಲು ಗಣಿಗಾರಿಕೆಯಲ್ಲಿ, ಕ್ವಾರಿಗಳಲ್ಲಿ ಈ ಥರ ಅಕ್ರಮ ಸ್ಫೋಟಕಗಳನ್ನು ಸಾಗಿಸೋದಕ್ಕೆ, ದಾಸ್ತಾನು ಮಾಡೋಕ್ಕೆ ಬಿಡಲ್ಲ ನಾವು ಅಂತ ಸುಬ್ಬಾರೆಡ್ಡಿ ಸರ್ ಮತ್ತೆ ರೀಜಾನ್ ಆಗಿದ್ದಾರೆ. ಸುಬ್ಬಾರೆಡ್ಡಿ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಸರಿ, ಕೇಳಿಸ್ತಾ ಇದೆ. ನಿಮ್ಮೆಲ್ಲರ ಧ್ವನಿ ಎತ್ತಿದ್ರು, ಮೀಟಿಂಗ್ನಲ್ಲಿ ಅದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕೆ ಇದ್ರ ಬಗ್ಗೆ ಕಂಟ್ರೋಲ್ ಮಾಡೋಕೆ ಯಾಕೆ ಆಗ್ತಿಲ್ಲ? ಎಲ್ಲಿ ಏನು ಲೋಪ ಆಗ್ತಿದೆ ಸರ್? ಈಗ ನಾವು ಪ್ರತಿ ಸಭೆಯಲ್ಲಿ ಮಾತಾಡಿದಷ್ಟೇ. ಸರಿ, ಈ ಕ್ವಾರಿಗಳ ಹಳ್ಳಿ ಪಕ್ಕದಲ್ಲಿದೆ, ಅವ್ರು ಬ್ಲಾಸ್ಟ್ ಮಾಡಿದಾಗ ಹಳ್ಳಿಗಳಲ್ಲಿ ಪಾಪ ಜನರು ಹೇಳ್ತಾರೆ ನಮ್ಮ ಮನೇಲಿ ಬಿರುಕು ಬಿಡ್ತು, ನಮ್ಮ ಮನೆಗೆ ಸೌಂಡ್ ಬರುತ್ತೆ ನೈಟ್ ಹೊತ್ತು ಅಂತ. ಇದ್ರ ಬಗ್ಗೆ ನಾವು ಜಿಲ್ಲಾಡಳಿತ ಗಮನಕ್ಕೂ ತಂದಿದ್ದೀವಿ. ಈ ಮೈನಿಂಗ್ ಡಿಪಾರ್ಟ್ಮೆಂಟ್ ಪದೇ ನಾವು ಮಾತನಾಡ್ತಾ ಇದ್ದೀವಿ. ಈಗ ಲಾಸ್ಟ್ ಇಯರ್ ಸುಬ್ಬಾರೆಡ್ಡಿ ಸರ್, ಲಾಸ್ಟ್ ಇಯರ್ ಸರ್ಕಾರ ಈ ಗಣಿ ಮಾಡೋರ್ಗೆ, ಕ್ವಾರಿ ಮಾಡೋರ್ಗೆ ಒಂದಷ್ಟು ರಿಲೀಫ್ ಮಾಡ್ತಲ್ಲ, ಆ ಆದೇಶ ಹೊರಟಾಗಿ ನೀವು ವಿರೋಧಿಸಿದ್ರಾ? 100% ಬೇಡವೇ ಬೇಡ ಅಂತ ಹೇಳ್ದವ್ರು ನಾನು ಬೇಕಂದ್ರೆ ನೋಡಿ ಬೇಕಂತ ಕರ್ತ ತೆಗಿಸಿ, ಬೇಡವೇ ಬೇಡ ಅಂದವ್ರು ನಾವು.
ನಮ್ಮದು ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲೂ ನಡೀತಾ ಇದೆ ಸುಮಾರು ಈ ಹೌದು. ತರ ಕ್ರಷರ್ಗಳು ಹೌದು. ಆ ಓವರ್ಲೋಡ್ ಹಾಕೋದಿರ್ಬೋದು ಎಲ್ಲಾದ್ರ ಬಗ್ಗೆ ನಾವು ಮಾತನಾಡ್ತಾ ಇದೀವಿ. ಇದನ್ನು ಸರ್ಕಾರ ಇನ್ನು ನಾನು ಕಠಿಣವಾಗಿ ಕ್ರಮ ತಗೊಂಡ್ರೆ ಸರ್, ಇಲ್ಲ ಇನ್ನಷ್ಟು ಅಮಾಯಕ ಜೀವಗಳು ಬಲಿಯಾಗೋದು ಗ್ಯಾರಂಟಿ ಅಂತ ತಮ್ಮಲ್ಲಿ ಕೇಳಕ್ ಇಷ್ಟಪಡ್ತೀನಿ ಸರ್. ನಾನು ಯಾವ ರೂಲ್ಸ್ ಫಾಲೋ ಮಾಡ್ತಿಲ್ವ ಅವರು? ಈಗ ನಾವು ಕೇಳ್ತಾ ಇರೋದು ರೂಲ್ಸ್ ಅಂದ್ರೆ ಅವ್ರು ಇಲ್ಲ ನಮ್ಮ ಲೀಗಲ್ ಆಗಿ ನಡೀತಾ ಇದೆ ಅಂತ ನಮ್ಗೆ ಹೇಳ್ತಾರೆ ಅವರು. ಲೀಗಲ್ ಆಗಿ ನಡೆದಿದ್ದು ಈ ಅನಾಹುತ ಹಿಂಗಾಯ್ತು ಮತ್ತೆ ನಾವು ಕೆಲೋದು. ಈಗ ಪೊಲೀಸರು ಎಚ್ಚೆತ್ಕೊಳ್ಬಹುದಾಗಿತ್ತು. ಈಗ ಮೊನ್ನೆ ಒಂದು ತಿಂಗಳ ಹಿಂದ್ಗಡೆ ಇಂತ ದೊಡ್ಡ ಘಟನೆ ನಡೆದಿರುವಾಗ ಸ್ವಲ್ಪ ಜಾಗೃತಿ ಇರಬಹುದಾಗಿತ್ತು. ನಾನ್ ಮಾತ್ರ ನೇರವಾಗಿ ನಾನು ನಮ್ಮ ಮೈನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೇ ನಾನು ಬಟ್ ತೋರಿಸ್ತೀನಿ. ನಾನು ನೀವೆಲ್ಲ ಮಾಡ್ಬೋದು ಸರ್, ನಿಂತ್ರೆ ಕರೆಕ್ಟಾಗಿ ಮುಗಿದೋಗುತ್ತೆ ಇದಕ್ಕೆ ನೀಟಾಗಿ. ಈಗ ನಾವಂತೂ ಸರ್, ನಾವು ಪದೇ ಪದೇ ಅವ್ನ ಮೈನಿಂಗ್ ಅಲ್ಲಿ ಇದ್ದಾನೆ ಒಬ್ಬ, ಅವ್ನ್ ಪದೇ ಮಾತನಾಡ್ತೀವಿ, ನೋಡ್ರಿ ಅನ್ಯಾಯ ಆಗುತ್ತೆ ಇದು ಪಾಪ ಅಂತ. ನಾವು ಸುಮಾರು ಸಲ ಹೇಳಿದ್ವಿ. ಯಾಕಂದ್ರೆ ನಾವು ಕೇಳೋದು ಆ ಬ್ಲಾಸ್ಟ್ ಮಾಡಿದಾಗ ನಮ್ಗೆ ಹಳ್ಳಿಗಳು ಹೇಳ್ತಾರೆ, ಇಂತ ಬ್ಲಾಸ್ಟ್ ಮಾಡ್ತಾರಣ್ಣ, ನಮ್ಗೆ ಸೌಂಡ್ ಬರುತ್ತೆ ನೈಟ್ ಹೊತ್ತು. ಅದು ಅವರು ಡೇ ಹೊತ್ತು ಮಾಡಲ್ಲ, ನೈಟ್ ಹೊತ್ತು ಮಾಡ್ತಾರೆ ಬ್ಲಾಸ್ಟ್. ಮಾಡಂಗಿಲ್ವಲ್ಲ? ಮಾಡ್ತಾರೆ ನೈಟ್ ಹೊತ್ತು. ನಾವು ಇದನ್ನು ನಾವು ನಮ್ಮ ತಹಸೀಲ್ದಾರ್ ಗಮನಕ್ಕೂ ತಂದಿದ್ವಿ, ಎಲ್ಲಾರ ಗಮನಕ್ಕೆ ತರ್ತಾ ಇದ್ದೀವಿ ನಾವು. ಅಲ್ಲ ಸರ್, ಒಂಥರ ಹೆಂಗಿದೆ ಓಪನ್ ಸೀಕ್ರೆಟ್, ಎಲ್ರಿಗೂ ಕಾಣಿಸುತ್ತೆ, ಯಾರು ಆಕ್ಷನ್ ತಗೊಳ್ಳಲ್ಲ ಅಂದ್ರೆ ಹೆಂಗೆ ಸರ್? ಇಲ್ಲ ಇದಂತೂ ನಾನಂತೂ ಇದ್ರ ಬಗ್ಗೆ ನಾನು ಸುಮಾರು ಸಲ, ಬೇಕಂದ್ರೆ ನಾವೆಲ್ಲರೂ ನಿಮ್ಮ ರಿಪೋರ್ಟ್ ಜೊತೆ ಕೇಳಿ ನೋಡ್ರಿ, ಸುಮಾರು ಸಲ ನಾನು ಆರೋಪ ಮಾಡಿದ್ದೀನಿ ಹಿಂಗ ಆಗ್ತಾ ಇದೆ, ಇದನ್ನು ಕ್ರಮ ತಗೊಳ್ಳಿ ಸರ್. ನೀವು ಆರೋಪ ಮಾಡಿದ್ರಿ ಕರೆಕ್ಟು, ಹೋರಾಟ ಮಾಡ್ತೀರಿ ಕರೆಕ್ಟು, ಬೀಂಗ್ ಶಾಸಕರು ಜನಪ್ರತಿನಿಧಿಯಾಗಿ ಇದಕ್ಕೊಂದು ಕಡಿವಾಣ ಹಾಕಕ್ಕಾಗ್ಲಿಲ್ವಲ್ಲ ಅಂತ ಯಾರು ಅಲ್ಲಿ? ಸರ್ ಈಗ ಒಂದು ತಮ್ಮ ಗಮನಕ್ಕೆ ಕೇಳಕ್ ಬಯಸ್ತೀನಿ ನಾನು. ಈಗ ನಾವು ಅಧಿಕಾರಿಗಳು ಕಂಟ್ರೋಲ್ ಮಾಡಿ ಅಂತ ಹೇಳ್ಬೋದು, ವಿಧಾನಸಭೆಯಲ್ಲೂ ಮಾತಾಡ್ಬೋದು ನಾವು. ಅಲ್ಲಿ ಯಾರೋ ಸ್ಥಳೀಯರು ಹೇಳ್ತಾರೆ, ಫೋನ್ ಮಾಡಿ ಹೇಳ್ತೀವಿ, ಹರೀಶ್ ನಾಗರಾಜ್ ಅವರೇ ಆ ಭಾಗದಲ್ಲಿ ರಾಜಕಾರಣಿಗಳು ಕುಮ್ಮಕ್ಕು ಇದೆ ಅಂತ, ನಿಮ್ಗೆ ಹಂಗ ಅನ್ಸುತ್ತಾ? ಸರ್ ಕುಮ್ಮಕ್ಕು ಇದೆ, ನಮ್ಗೆ ಗೊತ್ತಿಲ್ಲ ಸರ್. ಆತ ನಾಗರಾಜ್ ಯಾರು ನನಗ್ ಗೊತ್ತಿಲ್ಲ. ನಾವು ನಮಗ್ ಬರಲ್ಲ, ಅವನು ನಮ್ಮ ಕ್ಷೇತ್ರಕ್ಕೆ ಬರಲ್ಲ ಅಂತ, ನಮ್ಮ ಕ್ಷೇತ್ರಕ್ಕೆ ಬರಲ್ಲ. ಬಟ್ ರಾಜಕಾರಣ ಕುಮ್ಮಕ್ಕದ ನಾವು ಪ್ರತಿ ಮೀಟಿಂಗ್ ಅಲ್ಲಿ ಆರೋಪ ಮಾಡೋದು. ವಿಧಾನಸಭೆಯಲ್ಲಿ ನಾನು ಕ್ವಶನ್ಸ್ ಬರೀ ಕ್ವಾರಿಗಳ ಬಗ್ಗೆ ಪ್ರತಿ ವಿಧಾನಸಭೆ ನಡೆದಾಗ್ಲೂ ನನ್ನೊಂದು ಪ್ರಶ್ನೆ ಇರುತ್ತೆ, ಇವನ್ ಕಂಟ್ರೋಲ್ ಮಾಡಿ ಅಂತ. ಅದು ಬಿಟ್ಟು ಬೇರೆ ಏನೋ ನಾನು ಮಾತಾಡಲ್ಲ ಸರ್. ಏನು ಇಂಪ್ರೂವ್ಮೆಂಟ್ ಆಗೇ ಇಲ್ವಾ ಇವತ್ತರೆಗೂ? ಸರ್ ನಾನು ಈಗ ತಮಗೆ ನೇರವಾಗಿ ಹೇಳ್ತೀನಿ, ಇದಕ್ಕೆ ಇನ್ನಷ್ಟು ಸ್ಟಾಫ್ ಆಗ್ಬೇಕು ಈ ನಮ್ಮ ಮೈನಿಂಗ್ ಡಿಪಾರ್ಟ್ಮೆಂಟ್ ಅವರು. ಇದನ್ನು ಕಟ್ಟುನಿಟ್ಟಾಗಿ ತಗೊಳ್ಳೇಬೇಕಾಗುತ್ತೆ. ತಗೊಳ್ಳಿಂದ ಮುಂದಿನ ದಿವಸ ನಾವು ಒಂದು ಯಾವುದೇ ಒಂದು ಮೈನಿಂಗ್ ಮಾಡಿದ್ರೆ ಅಲ್ಲಂತೂ ನಾನು ನೇರವಾಗಿ ನಿಂತ್ಕೊಳ್ತೀನಿ, ಒಂದು ಮಾಡಕ್ ಬಿಡಲ್ಲ. ಅದೇನ್ ಮಾಡುತ್ತೋ ಮಾಡ್ಲಿ ಸರ್ಕಾರ. ಇದೇ ಜಾಗದಲ್ಲಿ ಹೌದು ಸರ್, ಮೊನ್ನೆ ರೈಡ್ ಮಾಡಿದ್ರೆ ಒಂದು ಕೇಸ್ ಹಾಕಿದ್ದಾರೆ. ಮೊನ್ನೆ ರೈಡ್ ಮಾಡಿ ಒಂದು 7 days ಹಿಂದೆ ಕೇಸ್ ಮಾಡಿದ್ದಾರೆ. ಅವನು ಆರೋಪಿ ಸಿಕ್ಕಿಲ್ಲ ಅಂತ ಇದುವರೆಗೂ ನಾನು ಕೇಳ್ಪಟ್ಟೆ ಸರ್. ಇದೆಲ್ಲ ಔಸಿಟ್ಟಿದ್ದಾರೆ ಇದನ್ನ, ಅಂದ್ರೆ ಎಲ್ಲ ಬಚ್ಚಿಟ್ಟಿದ್ದಾರೆ ಇದನ್ನ. ಇರ್ಬೋದೇನೋ ಸರ್, ಅದು ನನಗೆ ಅಷ್ಟು ಮಾಹಿತಿ ಇಲ್ಲ ಸರ್. ನನ್ನ ಕ್ಷೇತ್ರದಾದ್ರೆ ನಾನು ಎಂಟೈರ್ ತಗೊಳ್ತಾ ಇರ್ತೀನಿ, ಪಕ್ಕದ ಕ್ಷೇತ್ರದಲ್ಲಿ ನನಗೆ ಅಷ್ಟು ಮಾಹಿತಿ ಇಲ್ಲ ಅದರದ್ದು. ಇದನ್ನಂತೂ ನಾನು ನನ್ನ ಕ್ಷೇತ್ರದಲ್ಲೂ ಈ ತರ ಆಗ್ತಾ ಇದೆ. ಈ ಸಲ ಏನಾದ್ರು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಜಿಲ್ಲಾಡಳಿತ, ನಾನಂತೂ ಒಂದು ಗಾಡಿ ಬರೋಕ್ಕೂ ಬಿಡೋದೇ ಇಲ್ಲ. ಅದು ಯಾರು ಏನಾದ್ರೂ ಮಾಡ್ಕೊಳ್ಳಿ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಆಗ್ತಿದೆ ಅಂತ ನಿಮ್ಗೆ ಗೊತ್ತು ಸರ್? ಅಂದ್ರೆ ನಾವು ಕೇಳ್ತಾ ಇರೋದು, ನಾನು ಇಷ್ಟು ದಿನ ಮಾತಾಡಿದ್ದು ಈ ಬ್ಲಾಸ್ಟ್ ಬಗ್ಗೆ ನನಗೆ ಹಳ್ಳಿಯವರು ನನಗೆ ಮಾತನಾಡಿದ್ದೀನಿ. ನಾನು ಪ್ರತಿ ಸಲ ಓವರ್ಲೋಡ್ 30 ಟನ್ ಇರೋದು 70 ಟನ್ ಹಾಕೊಂಡು ಬರ್ತಾರೆ, ನೀವೇನು ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ಅಂತ ನಾವು ಕೇಳೋದಷ್ಟೇ. ಏನಂತಾರೆ ಅದಕ್ಕಿಲ್ಲ, ನಮ್ಗೆ ಬರೋ PW ನೋಡಿದ್ರೆ ನಮ್ಗೆ ಮೈನಿಂಗ್ ಅವ್ರ ಮೇಲೆ ಪೊಲೀಸ್ ಮೇಲೆ ಪೊಲೀಸ್ ಇದು ತಹಸೀಲ್ದಾರ್ ಮೇಲೆ ಹೇಳ್ತಾರೆ, ಒಬ್ಬರ ಮೇಲೆ ಒಬ್ರು. ಅವರಲ್ಲೇ ಒಂದು ಕನ್ಫ್ಯೂಸ್ ಆಗಿದೆ ಅವ್ರಿಗೆ. ನಮಗ್ ಬರಲ್ಲ ಸರ್, ಶಾಸಕರಿಗೆ ಹಿಂಗ ಆಗ್ಬಿಟ್ರೆ ಬೇರೆಯವ್ರ ಕತೆ ಹೆಂಗೆ ಸರ್? ಇಲ್ಲ ಇದಂತೂ ಮೈನಿಂಗ್ ಅಲ್ಲಿ ನೋಡಿ ಸರ್, ನನ್ನ ಕ್ಷೇತ್ರ ಅಂತಲ್ಲ, ಎಂಟೈರ್ ಎಲ್ಲಾ ಕಡೆ ಈ ಮೈನಿಂಗ್ ಲಾಬಿ ನಡೀತಾ ಇದೆ ಸರ್. ಇದರಲ್ಲಿ ಎರಡನೇ ಮಾತಿಲ್ಲ ಸರ್. ಸರ್ ಜಸ್ಟ್ ಹೋಲ್ಡ್ ಫಾರ್ ಎ ಸೆಕೆಂಡ್ ಸರ್. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀನಿ. ಜಿಲೆಟಿನ್ ಸ್ಫೋಟ ಪ್ರಕರಣವನ್ನ CID ತನಿಖೆಗೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಜಿಲೆಟಿನ್ ಸ್ಫೋಟ ಪ್ರಕರಣ ರಾಜ್ಯ ಸರ್ಕಾರ ತನಿಖೆಗೆ CIDಗೆ ವಹಿಸಿದೆ. ಸುಬ್ಬಾರೆಡ್ಡಿ ಸರ್, ನಿಮ್ಗೆ ಕೇಳಿಸ್ತಾ ಇದೋ? ಇಲ್ಲ ಕೇಳಿಸ್ತಾ ಇದೆ. CID ಕೊಟ್ಟಿದ್ದಾರಂತೆ, ಓಕೆನಾ?
ಒಳ್ಳೆ ಸರ್, ನಿಜವಾಗ್ಲೂ ಬಹಳ ಒಳ್ಳೆ ಕಾರ್ಯಕ್ರಮ ಇದು. ಯಾಕಂದ್ರೆ ಈ ತರ ಆಗ್ಬೇಕು, ಸಿಐಡಿ ಒಳ್ಳೆ ತನಿಖೆ ಮಾಡ್ಬೇಕು, ತಪ್ಪಿದ್ರೆ ಶಿಕ್ಷೆ ಆಗ್ಬೇಕು ಸರ್. ನಮ್ ಡಿಮ್ಯಾಂಡ್ ಇಷ್ಟೇ ಸರ್. ಬಹಳ ಬೇಜಾರಾಗದು ಸರ್. ಅಲ್ಲಿ ಯಾರೋ ಲಿಫ್ಟ್ ಆಪರೇಟರ್, ನಿಜ ಸರ್, ಪಾಪ ಯಾರು ಅಮಾಯಕರ ಬಲಿ ಆಗ್ತಾರೆ. ಇವ್ರೇನು ಓನರ್ಗಳೆಲ್ಲ ಮನೆಗಳಲ್ಲಿ ಪಾಪ ಅಮಾಯಕರ ಬಲಿ ಆಗ್ತಾರಲ್ಲ ಇದರಲ್ಲಿ. ಇಲ್ಲ ಸರ್, ನಾನಂತೂ ನನ್ನ ಕ್ಷೇತ್ರದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಈ ಸಲ ಇದೇ ಹಿಂಗಾಗಿದೆ, ಈಗ 2-3 ದಿವಸ ಒಂದು ಮೀಟಿಂಗ್ ತಗೊಂಡು ಕಟ್ನಿಟ್ಟಾಗಿ ನಾವೇ ಇದರ ಬಗ್ಗೆ ಒಂದು ಕ್ರಮ ತಗೊಳ್ತೀನಿ ಸರ್. ಮಾಡದೆ ಹೋದ್ರೆ ಕಷ್ಟ ಸರ್. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ ಅಲ್ವಾ? ಬಿಕಾಸ್ ನೀವು ಹೇಳ್ತೀರಾ ಜಿಲ್ಲಾಡಳಿತ ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ ಅಂತ. ಶಾಸಕರು ಹೇಳ್ತಾರೆ ಆದ್ರೂ ತಗೊಳಲ್ಲ ಅಂದ್ರೆ ಇನ್ಯಾರ ಹತ್ರ ಯಾರೋಗಿ ಹೇಳ್ಕೊಳ್ಳೋದು? ಇಲ್ಲ ನಿಜ, ಇದು ನಾನೇನು ಇದನ್ನ ಎಲ್ಲಿ ಬೇಕಂದ್ರೆ ನಾನು 2-3 ಸಲ ನಾನು ಮೀಟಿಂಗ್ ಅಲ್ಲಿ ಮಾತಾಡಿದ್ದೀನಿ. ನಾನೇನು ಪರ್ಸನಲ್ ಆಗಿ ಮಾತಾಡಿಲ್ಲ ಅವ್ರ ಜೊತೆ. ಯಾರಿದ್ರು ಸರ್ ಮೀಟಿಂಗ್? ಸಚಿವರಿದ್ರು ಸರ್? KDP ಎಲ್ಲರೂ ಇರ್ತಾರೆ, DC ಇರ್ತಾರೆ, CEO ಇರ್ತಾರೆ, ಸಂಬಂಧಿಸಿದ ಅಧಿಕಾರಿಗಳು ಇರ್ತಾರೆ. ಸಚಿವರು ಕೆಲವುದ್ರಲ್ಲಿ ಇರ್ತಾರೆ, ಡಿಸ್ಟ್ರಿಕ್ಟ್ KDP ಆದ್ರೆ ಇರ್ತಾರೆ, ಬೇರೆ ಮಿನಿಸ್ಟರ್ ತಗೊಂಡಾಗ ಪರ್ಸನಲ್ ಆಗಿ ಹೋಗಿ ಮಾತಾಡಬಹುದಾಗಿತ್ತೇನೋ ಸಚಿವರಿಗೆ ಅಂತ ಇದು ವಿಚಾರದ ಬಗ್ಗೆ. ಸಚಿವರ ಬಗ್ಗೆ ನಾನು ಮಾತನಾಡಿಲ್ಲ ಸರ್. ನಾನು ಬರೀ DC ಅವ್ರ ಜೊತೆ ಮತ್ತೆ DC ಅವ್ರ ಜೊತೆ ಖನಿಜ ಅಧಿಕಾರಿಗಳು ಅವ್ರ ಜೊತೆ ಮಾತನಾಡ್ತಾ ಇದ್ದೆ. ನಾನು ಇನ್ನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆ ಮಾತಾಡಿಲ್ಲ ಸರ್. ಈ ಬಗ್ಗೆ ಮಾತಾಡಿಲ್ಲ. ಹೇಳ್ಬಿಟ್ಟು ಮಾಡ್ತೀವಿ ಸರ್ ಅಂತಾರೆ ಅಷ್ಟೇ ಅಲ್ವಾ? ಈಗ ಅವ್ರ ಅಧಿಕಾರಿಗಳು ಆಯ್ತು ನಾವು ಪರಿಶೀಲನೆ ಮಾಡ್ತೀವಿ, ಕ್ರಮ ತಗೊಳ್ತೀವಿ ಅಂತಾರೆ ಅಷ್ಟೇ ಆಗೋದು. ಬಟ್ ಇನ್ನೇನು ಆಗಿಲ್ಲ, ಇನ್ನ ಏನಾಗಿಲ್ಲ ಸರ್. ನಾನಂತೂ ಇದ್ರ ಬಗ್ಗೆ ನಿಮ್ಮ ಹತ್ರ ನನ್ಗೆ ರಾತ್ರಿ 12 ಗಂಟೆ 1 ಗಂಟೆಗೆ ನನಗೆ ಮೆಸೇಜ್ ಗೊತ್ತಾಯ್ತು. ಆವಾಗಿನಂತೂ ನಾನು ಎಲ್ಲರ ಜೊತೆ ಮಾತನಾಡ್ತಾ ಇದ್ದೀನಿ. 100% ಇದಕ್ಕೊಂದು ಯಶಸ್ವಿ ಆಡ್ಬೇಕು ಅಂತ ನಾವಂತೂ ತೀರ್ಮಾನ ಮಾಡ್ಕೊಂಡಿದ್ದೀವಿ ಸರ್. ಯಾರೇನಾದ್ರೂ ಮಾಡ್ಲಿ ಸರ್. ಈಗ ಹೋಗ್ತಾ ಇದ್ದೀನಿ ಸರ್, ಅಲ್ಲೇ ಇದ್ದೀನಿ ಸರ್. ಈಗ ಇನ್ನೊಂದು ಅರ್ಧ ಗಂಟೆಗೆ ಅಲ್ಲಿಗೆ ಹೋಗ್ಬೇಕು. ಒಂದೊಂದಷ್ಟು ಯಾರು ಮೃತಪಟ್ಟಿದ್ದಾರೆ ಅವ್ರಿಗೊಂಚೂರು ಧೈರ್ಯ ಹೇಳಿ ಸರ್. ಖಂಡಿತವಾಗ್ಲೂ ಅವರು ನನ್ನ ಬಾಗೇಪಲ್ಲಿಯಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ, ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಾರ. ಅವ್ರ ಮನೆಗೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀನಿ. ಅವ್ರ ಮನೆ. ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಬಾಗೇಪಲ್ಲಿ ಶಾಸಕರು ಸುಬ್ಬಾರೆಡ್ಡಿ ಅವರು. ಮುಂದುವರಿತೆ. ಮಗದೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.